ಬರುತ್ತಾ ನಮಗೆಲ್ಲ ತಿಳಿರುವ ವಿಷಯ ಏನಂದ್ರೆ ಅಯೋಗ್ಯ ಒಟ್ಟು ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭದಲ್ಲಿ ನೀನಾಜಂ ಸತೀಶ್ ಅವರು ನಿರ್ಮಾಪಕರ ಬಗ್ಗೆ ಕೆಲವು ನಮ್ಗಳ ಮುಂದೆನೆ ಮಾತಾಡಿರೋದ್ರ ಬಗ್ಗೆ ಕೆಲವು ನಿರ್ಮಾಪಕರು ನಮಗೆ ಫೋನ್ ಮಾಡಿ ಒಬ್ಬ ನಿರ್ಮಾಪಕ ಎಜುಕೇಟೆಡ್ ಆಗಿರ್ಬೇಕು ಅಂದ್ರೆ ಯಾವ ಅರ್ಥ ಅಂತ ಕೇಳಿದಾಗ ಅದಕ್ಕೋಸ್ಕರ ನಾವು ಇಲ್ಲಿ ಈ ಸಭೆ ಕರೆದಿ ತಮ್ಮನ್ನೆಲ್ಲ ಆಹ್ವಾನಿಸಿದ್ದೀವಿ. ಏನು ಅಂತಂದ್ರೆ ಪ್ರತಿಯೊಬ್ಬ ನಿರ್ಮಾಪಕನು ಎಜುಕೇಟೆಡ್ ಆಗಿರ್ಬೇಕು. ಅವ್ರು ಮಾತಾಡಿರೋದು ಯಾವ ವಿಷಯದಲ್ಲಿ ಹೇಳಿದಾರೋ ಏನೋ ಗೊತ್ತಿಲ್ಲ. ನಮ್ಮ ನಿರ್ಮಾಪಕರಿಗೆ ಗೊತ್ತಾಗಿರೋದು ಏನಂದ್ರೆ ಎಲ್ಲ ಎಜುಕೇಟೆಡ್ ಆಗಿರೋರು ನಿರ್ಮಾಪಕರಾಗಿ ಬರಬೇಕು ಅಂತ ಹೇಳಿದ್ದಾರೆ ಅಂತ ನಮ್ಮ ಮನಸ್ಸಲ್ಲಿರೋದು. ಅದಕ್ಕೋಸ್ಕರ ಈ ಮಾಧ್ಯಮ ಮಿತ್ರನ ಕರೆದಿ ಇದು ಮಾಡ್ತೀವಿ. ಏನಂತಂದ್ರೆ ಅವರು ಸುಮಾರು ಸಿನಿಮಾಗಳು ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಸೋಲು ಗೆಲುವು ಅನ್ನೋದು ಅವ್ರಿಗೂ ಗೊತ್ತಿದೆ. ಆ ಎಲ್ಲಾ ನಿರ್ಮಾಪಕರು ಎಜುಕೇಟೆಡ್ಗಳ ಅನ್ನೋದೊಂದು ಪ್ರಶ್ನೆ ಇದೆ. ಮತ್ತೆ ಈಗ ಅವರು ಅಷ್ಟರಲ್ಲಿ ನಾವು ಈ ಮೀಟಿಂಗ್ ಎಲ್ಲ ಕರೆದಾಗ ಅವರು ನಾನು ಹೇಳಿದ ಆ ರೀತಿ ಅಲ್ಲ, ನಾನು ಪಾಠ ಗೊತ್ತಿರಬೇಕು, ಚಿತ್ರರಂಗದಲ್ಲಿ ಪ್ರತಿಯೊಂದು ವಿಷಯಗಳು ಗೊತ್ತಿದ್ದು ಬರೋರ್ಗೆ ನಾನು ಹೇಳಿರೋದು. ನಾನು ಎಜುಕೇಟೆಡ್ ಅಂದ್ರೆ ಶಾಲೆಯಲ್ಲಿ ಓದಿ ಎಜುಕೇಟೆಡ್ ಅಲ್ಲ, ನಿರ್ಮಾಣ ಕೆಲಸದಲ್ಲಿ ತೊಡಗಿರೋರ್ಗೂ ಎಜುಕೇಟೆಡ್ ಆಗಿರ್ಬೇಕು ಅನ್ನೋ ಒಂದು ಉದ್ದೇಶ ಹೇಳಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ತಮಗೆಲ್ಲ ಮುಂದೆ ಈ ರೀತಿ ತಿಳಿಸ್ತಾ ಇದ್ದೀನಿ. ಹೇಳಿದೀವಿ. ಅದು ಅವ್ರು ಹೇಳಿರೋದು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರ್ಬೇಕು ಅಂತ ಹೇಳಿದ್ದಾರೆ. ನಮ್ಗೆ ಅದ್ರ ಬಗ್ಗೆ ನಾವು ಎಜುಕೇಟೆಡ್ ಆಗಿರ್ಲೇಬೇಕು ಅನ್ನೋ ಉದ್ದೇಶ ನಮಗ್ ತಿಳಿಸ್ಕೊಂಡು ಸರ್, ನೀವು ಅರ್ಥ ಮಾಡ್ಕೊಂಡಿದ್ದೆ ತಪ್ಪು. ಒಂದು ನಿಮಿಷ, ನೀವು ಅರ್ಥ ಮಾಡ್ಕೊಂಡಿದ್ದೆ ತಪ್ಪು ಸರ್ ಆಕ್ಚುಲಿ. ಯಾಕಂದ್ರೆ ಅವ್ರು ಹೇಳಿದ ಉದ್ದೇಶ ಅಲ್ಲಿ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಪರಿಸ್ಥಿತಿ ಬಗ್ಗೆ ಮಾತಾಡಿದ್ರು. ಜೊತೆಗೆ ಎಜುಕೇಶನ್ ಅಂತಂದ್ರೆ ಸಿನಿಮಾದ ಆಗು ಹೋಗು ಮತ್ತೆ ಗೊತ್ತಿಲ್ಲದವ್ರು ಬಂದ್ಬಿಟ್ಟು ಸಿನಿಮಾ ಮಾಡಿದಾಗ ಸೋತಾಗ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಅವರು ಸಿನಿಮಾ ಬಗ್ಗೆ ಮಾತಾಡಿರ್ಲಿಲ್ಲ. ಸಿನಿಮಾ ಬಗ್ಗೆ ಎಜುಕೇಶನ್ ಇರ್ಬೇಕು ಅಂತ ಹೇಳಿರ್ಲಿಲ್ಲ. ಅವರು ನಿರ್ಮಾಪಕರು ಎಜುಕೇಟೆಡ್ ಆಗಿ ಬರ್ಬೇಕು. ಆ ಎದುರುಗಡೆ ಒಬ್ಬ ನಿರ್ಮಾಪಕ ಕುಂತಿದವರು ಅವರು ತುಂಬಾ ತಿಳ್ಕೊಂಡು ಮಾಡಿದ್ದಾರೆ, ಇಲ್ಲಿವರೆಗೂ ಅವ್ರು ಮಾಡಿರೋ ಎಲ್ಲ ಸಿನಿಮಾ ಎಲ್ಲ ಗೆದ್ದಿದ್ದಾವೆ ಅನ್ನೋ ವಿಷಯದಲ್ಲಿ ಹೇಳಿದಾಗ ಅವರು ಯಾವ ಸಿನಿಮಾಗಳು ಮಾಡಿದ್ದಾರೆ, ಅವರು ಬರೀ ಹಂಚಿಕೆದಾರರು ಮತ್ತೆ ಇಲ್ಲ ಫೈನಾನ್ಷಿಯರು, ಆ ವಿಷಯದಲ್ಲಿ ಅವ್ರೊಬ್ಬರನ್ನ ತೋರಿಸಿ ಮಾತಾಡಿದಕ್ಕೆ ಕೆಲ ನಿರ್ಮಾಪಕರಿಗೆ ಬೇಸರ ಆಗಿದೆ. ಸರ್ ಖಂಡಿತ ಆ ವಿಚಾರ ಬೇಸರ ಆಗಿರ್ಬೋದು, ಬಟ್ ರಿಯಾಲಿಟಿ ಏನ್ ಗೊತ್ತಾ ಸರ್, ವಿಷಯ ಇಷ್ಟೇನೆ ಅವ್ರು ಹೇಳಿದ್ದು. ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಸೋಲ್ತಾ ಇದೆ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒಗ್ಗಟ್ಟಿಲ್ಲ, ಸ್ಟಾರ್ಗಳು ಸಪೋರ್ಟ್ ಮಾಡ್ತಲ್ಲ, ಮೀಡಿಯಾಗಳು ಸಪೋರ್ಟ್ ಬೇಕು ಅಂತ ಮಾತಾಡ್ತಾ ಇದ್ರು. ಅದ್ರ ಮುಂದುವರೆದ ಭಾಗ ಆಗಿ ಅವ್ರು ಹೇಳಿದ್ದು ನಿರ್ಮಾಪಕರು ಸಿನಿಮಾದ ಬಗ್ಗೆ ಎಜುಕೇಶನ್ ಅಂದ್ರೆ ತಿಳ್ಕೊಂಡ್ ಬಂದಿರ್ಬೇಕು. ಈಗ ಸೋತ ತಕ್ಷಣ ನಾನು ಸಿನಿಮಾ ಸೋಲ್ತು ಯಾರು ಸಿನಿಮಾ ಮಾಡಬೇಡಿ ಅಂದ್ರೆ ಅದು ಸಿನಿಮಾ ಇಂಡಸ್ಟ್ರಿಗೆ ಲಾಸು ಅನ್ನೋ ತರ ಹೇಳಿದ್ರು ಅವರು. ಪಾಸಿಟಿವ್ ಆಗಿ ಇತ್ತು ಅಂತ ನಮಗನಿಸ್ತಿದೆ. ಯಾಕಂದ್ರೆ ನೀವು ಅಲ್ಲಿ ಇದ್ದಾರೆ, ನಿಮ್ಗೆ ಹಂಗ ಅನ್ಸಿದೆ ಹೇಳಿ. ನಾನು ಫುಲ್ ವಿಡಿಯೋ ನೋಡಿಲ್ಲ, ನಮ್ಗೆಲ್ಲ ಕಳ್ಸಿರೋದು ಏನು ಅಂತಂದ್ರೆ ಬರೀ ಒಂದು 2 ಮಿನಿಟ್ಸ್ ಫುಲ್ ವಿಡಿಯೋ ನೋಡಿಲ್ಲ ಅಂದ್ರೆ ನಿಮ್ದು ತಪ್ಪು ಸರ್. ಅಲ್ಲ, ನಮ್ಗೆ ಏನ್ ಮಾತಾಡಿರೋದು ಅಂತಂದ್ರೆ ಅವರು ನಿರ್ಮಾಪಕರ ಬಗ್ಗೆ ಮಾತಾಡಿರೋದು ಮಾತ್ರ ನಮಗ್ ಕಳ್ಸಿರೋದು. ಮಿಕ್ಕಿದ ಫುಲ್ ವಿಡಿಯೋ ನೋಡಿದ್ರೆ ನೀವ್ ಹೆಂಗ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ? ಯಾರು ಕೇಳಿ ಮಾಡ್ತಾ ಇದ್ದೀರಾ? ಎಲ್ಲಾ ಗ್ರೂಪ್ಗಳಲ್ಲೂ ನಮ್ಮ ಗ್ರೂಪ್ ರಾಮಮೂರ್ತಿ ಸರ್, ನೀವೇನೇ ಫುಲ್ ವಿಡಿಯೋ ನೋಡ್ದೇನೆ ಪ್ರೆಸ್ ಮೀಟ್ ಮಾಡ್ತೀರಿ ಅಂದ್ರೆ ನಿಮ್ದೇ ರಾಂಗ್. ಈಗ ಇಲ್ಲ ನಮ್ಗೆ ಎಷ್ಟು ನಮ್ಗೆ ಕಲೆಕ್ಟ್ ಆಗಿದೆ ಅಷ್ಟು ಮಾತ್ರ ನೋಡಿದೀವಿ ನಾವು. ಸರ್, ಒಂದು ವಿಚಾರ ಮಾತಾಡುವಾಗ ನೀವು ಕಂಪ್ಲೀಟ್ ಆಗಿ ಫಸ್ಟ್ ಅದನ್ನ ತಿಳ್ಕೊಬೇಕಲ್ವಾ? ನೀವೇ ನಾವು ತಿಳ್ಕೊಂಡೇ ಇಲ್ಲ ನೋಡೇ ಇಲ್ಲ ಅಂತ ತಪ್ಪಲ್ವಾ? ಹಣಗಳು ಆ ತರದ ಮಿಸ್ಯೂಸ್ ಆಗ್ಬಾರ್ದು ಅಂದ್ರೆ ಒಂದು ಸಿನಿಮಾದ ನಾಲೆಡ್ಜ್ ತಿಳ್ಕೊಂಡು ನಿರ್ಮಾಪಕರು ಬಂದ್ರೆ ಚಿತ್ರಕ್ಕೂ ಒಳ್ಳೇದಾಗುತ್ತೆ, ನಿರ್ಮಾಪಕರಿಗೂ ಒಳ್ಳೇದಾಗುತ್ತೆ, ವೇಸ್ಟೇಜ್ ಖರ್ಚು ಹೋಗಲ್ಲ. ಆ ಆಂಗಲ್ ಅಲ್ಲೇ ಅವ್ರು ಹೇಳಿರುವಂತದ್ದು. ಅದಕ್ಕೆ ನಾವು ಕೂಡ ಅಲ್ಲೇ ಇದ್ವಿ, ಅದನ್ನ ನಾವು ಕೇಳಿಸ್ಕೊಂಡ್ವಿ. ನಮ್ಗೆ ತಿಳ್ಕೊಂಡಿರೋದು ಸಿನಿಮಾ ನಾಲೆಡ್ಜ್ ಬಗ್ಗೆ ಅಲ್ಲ, ಎಜುಕೇಶನ್ ಬಗ್ಗೆ ಅಂತ ತಿಳ್ಕೊಂಡು. ಎಜುಕೇಟೆಡ್ ಅಂತ ಅವ್ರ ಆ ವರ್ಡ್ ಬಂದಿದೆ ಅಲ್ಲಿ. ಸಿನಿಮಾ ನಾಲೆಡ್ಜ್ ಇಲ್ಲ ಅನ್ಬಿಟ್ಟಿದ್ರೆ ನಾವು ಕೇಳ್ತಾನೆ ಇರ್ಲಿಲ್ಲ. ಇವಾಗ ನೀವ್ ಹೇಳಿದ್ರಲ್ಲ ಸಿನಿಮಾ ನಾಲೆಡ್ಜ್ ಅಂದಿದ್ರೆ ನಾವ್ ಯಾರು ಕೇಳ ಇರ್ತಿರ್ಲಿಲ್ಲ. ಏನ್ ಮಾಡ್ಬೇಕು ಅಂತೇನಿಲ್ಲ, ಅವ್ರು ಮಾತಾಡಿದ್ದು ನಿರ್ಮಾಪಕರ ಬಗ್ಗೆ ಮಾತಾಡಿರೋದು ತಪ್ಪು ಅಂತ ಹೇಳ್ತಾ ಇದೀವಿ ಅಷ್ಟೇ. ಈ ರೀತಿ ಮರುಕಳಿಸಬಾರ್ದು ಅಂತ ನಾವ್ ಹೇಳ್ತಿದೀವಿ.